ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನೂಡಲ್ಸ್ ಮಾಡಿದ್ದೆ. ನಾನು ಯಾವ ರೀತಿ ನೂಡಲ್ಸ್ ಮಾಡಿದ್ದೆ ಅಂತ ನಿಮಗೆ ನಾನು ಮುಂದೆ ಹಾಕ್ತೀನಿ ನೋಡಿ. ಸಿಂಪಲಾಗಿ ಮಾಡೋದು, ಎಷ್ಟು ಸಿಂಪಲ್ ಅಂದರೆ ನೀವು ಒಂದು ಈರುಳ್ಳಿ ಟೊಮೊಟೊ ಏನು ಕಟ್ ಮಾಡೋದು ಬೇಕಾಗಿಲ್ಲ, ಈಸಿಯಾಗಿ ಬೇಗ ಮಾಡ್ಬೋದು. ನೂಡಲ್ಸ್ ಅಂದರೆ ಸ್ಪಗಿಟಿ ಅಂತ ಬರುತ್ತಲ್ಲ, ಅದನ್ನು ತಗೊಂಡು ಬಂದು ಮನೆಯಲ್ಲೇ ನಾವು ಉದ್ದುದ್ದಕ್ಕೆ ಕಡ್ಡಿ ಥರ ಇರುತ್ತೆ, ಅದನ್ನು ಬೇಯಿಸ್ಬಿಟ್ಟು ಮಾಡೋದು. ಅದಕ್ಕೆ ತರಕಾರಿ ಎಲ್ಲ ಹಾಕಿ ಮಾಡ್ಬೋದು, ಆದರೆ ನಾನು ಈಸಿಯಾಗಿ ಸಿಂಪಲ್ಲಾಗಿ 3 ಇಂಗ್ರೀಡಿಯೆಂಟ್ಸ್ ಹಾಕಿ ಚಕ್ಕಂತ ಬೇಗ ಮಾಡ್ಬೋದು. ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ಸಿಂಪಲ್ಲಾಗಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ನೆಕ್ಸ್ಟ್ ನಿಮಗೆ ಅದು ಬರುತ್ತೆ, ಆವಾಗ ನೋಡಿ ನೀವು ಕೂಡ ಟ್ರೈ ಮಾಡಿ. ಸಖತ್ತಾಗಿರುತ್ತೆ. ನೀವು ಒಂದು ಈರುಳ್ಳಿ ಹಾಕೋದು ಬೇಡ, ತರಕಾರಿ ಹಾಕೋದು ಬೇಡ, ಏನು ಹಾಕೋದು ಬೇಡ, ಅಷ್ಟು ಸಖತ್ತಾಗಿರುತ್ತೆ. ಆ ಥರ ಮಾಡಿದ್ರೆ ನಿಮಗೆ ಯಾವಾಗಲೂ ಹಂಗೆ ಮಾಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಅದನ್ನು ನಾನು ಆಮೇಲೆ ತೋರಿಸ್ತೀನಿ. ಮತ್ತು ಈ ವಿಡಿಯೋದಲ್ಲಿ ನಾನು ಸಾಂಬಾರು ನನ್ನ ಮಗನೇ ಮಾಡಿದ್ದ, ಮತ್ತು ಎಳ್ನೀರು ಕುಡ್ದಿರೋದು ಕೂಡ ಆ್ಯಡ್ ಮಾಡ್ತೀನಿ. ನಿನ್ನೆ ನಾನು ಎಳ್ನೀರು ಕುಡಿದೆ ಮಧ್ಯಾಹ್ನ, ಅದು ಕೂಡ ಆ್ಯಡ್ ಮಾಡ್ತೀನಿ. ಏನು ಎಳ್ನೀರು ಕುಡ್ದಿರೋದ್ರಲ್ಲಿ ಸ್ಪೆಷಲ್ ಅಂದರೆ, ನಾನು ಎಳ್ನೀರು ಕುಡಿದು 14 ವರ್ಷ ಆಯಿತು ಫ್ರೆಂಡ್ಸ್. 14 ವರ್ಷ ಆದಮೇಲೆ ಇವಾಗ ಎಳ್ನೀರು ಕುಡಿತಾ ಇದ್ದೀನಿ. ನನಗೆ ಎಳ್ನೀರು ಕುಡಿದ್ರೇ ಆಗ್ತಾ ಇರಲಿಲ್ಲ. ನನ್ನ ಮಗಳು ಹುಟ್ಟಿದಾಗ ಎಳ್ನೀರು ಕುಡ್ದಿದ್ದು ನಾನು. ಆವಾಗ ಕುಡಿದ್ರೆ ಫುಲ್ಲು ಒಂಥರ ಲೂಸ್ ಮೋಷನ್ ಆಗ್ತಾಯಿತ್ತು, ಹೊಟ್ಟೆ ಎಲ್ಲ ನೋವು ಬರ್ತಾಯಿತ್ತು, ಆಗ್ತಾನೇ ಇರಲಿಲ್ಲ ಕುಡಿದ್ರೆ. ಆಮೇಲೆ ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದೆ, ತಿರ್ಗಾ ಸ್ವಲ್ಪ ದಿನ ಆದಮೇಲೆ ತಿರ್ಗಾ ಕುಡಿದೆ, ಆವಾಗೂ ಕೂಡ ಹಂಗೆ ಆಯಿತು. ಒಂದು 3-4 ಸತಿ ಕುಡ್ದಾಗಲೂ ಅದೇ ಥರನೇ ಆಯಿತು. ಅದಕ್ಕೆ ನಾನೇನು ಮಾಡಿದೆ, ನನ್ನ ಮಗಳು ಹುಟ್ಟಿದ್ದು ವರ್ಷದಲ್ಲಿ ಎಳ್ನೀರನ್ನೇ ಕುಡಿಯೋದು ಬಿಟ್ಬಿಟ್ಟೆ, ಕಂಪ್ಲೀಟ್ ಎಳ್ನೀರನ್ನೇ ಕುಡಿಯೋದು ಬಿಟ್ಬಿಟ್ಟೆ. ಇವಾಗ ಇಷ್ಟು ವರ್ಷ 14 ವರ್ಷ ಆಯಿತು, ಇವಾಗ ಎಳ್ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆದ್ರೂ ಇವಾಗ ಧೈರ್ಯ ಮಾಡಿ, ಇಷ್ಟೊಂದು ಬಿಸಿಲಿದೆಯಲ್ಲ ಫ್ರೆಂಡ್ಸ್, ಇಷ್ಟು ಬಿಸಿಲಿದೆ, ಈ ಟೈಮಲ್ಲಿ ಎಳ್ನೀರು ಕುಡಿಲೇಬೇಕು. ಅದಕ್ಕೋಸ್ಕರ ಕುಡಿಬೇಕು ಅಂತ ಧೈರ್ಯ ಮಾಡಿ ಕುಡಿತಾ ಇದ್ದೀನಿ. ಹಂಗೂ ಕುಡಿದಾಗ ಸ್ಟಾರ್ಟಿಂಗು ತಿರ್ಗಾ ಅದೇ ಥರನೇ ಆಯಿತು. ಆದರೆ ನಾನೇನು ಮಾಡಿದೆ, ಏನಾದರೂ ಆಗಲಿ ಎಳ್ನೀರು ಕುಡಿತಾನೆ ಇರೋಣ ಅಂತ ಹೇಳಿ ಡಿಸೈಡ್ ಮಾಡಿ ಡೈಲಿ ಎಳ್ನೀರು ಕುಡಿತಾ ಇದ್ದೀನಿ. ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಇಷ್ಟು ದಿನ ಎದ್ರುಕೊಂಡು ಎಳ್ನೀರೇ ಕುಡ್ದಿರಲಿಲ್ಲ. ಇವಾಗ ಇಷ್ಟು ವರ್ಷ ಆದಮೇಲೆ ಇವಾಗ ಎಳ್ನೀರು ಏನಾದರೂ ಆಗಲಿ ಕುಡಿಯೋಣ ಅಂತ ಹೇಳಿ ಡೈಲಿ ಕುಡಿತಾ ಇದ್ದೀನಿ. ಫಸ್ಟು ಕುಡಿದಾಗ 1-2 ದಿವಸ ತಿರ್ಗಾ ಅದೇ ಥರ ಆಯಿತು. ಪರವಾಗಿಲ್ಲ, ಅದು ಹೆಂಗೆ ಏನಾಗುತ್ತೋ ಆಗಲಿ ಅಂತ ನಾನು ಕುಡಿತಾನೇ ಇದ್ದೆ. ಇವಾಗ ಅದು ಅಡ್ಜಸ್ಟ್ ಆಗಿಬಿಡ್ತು, ಇವಾಗ ಏನು ಪ್ರಾಬ್ಲಮ್ ಆಗ್ತಾಯಿಲ್ಲ. ಇಷ್ಟು ದಿನ ಎದುರ್ಕೊಂಡು ಎಳ್ನೀರೇ ಕುಡ್ದಿಲ್ಲ ಫ್ರೆಂಡ್ಸ್ ನಾನು. ನಿಮಗೂ ಈ ರೀತಿ ಆಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಮೊದಲೆಲ್ಲ ಕುಡಿತಾ ಇದ್ದೆ. ನನ್ನ ಮಗಳು ಅವಳು ಹುಟ್ಟಿದಾಗ ಕುಡ್ದಾಗ ಆಗ್ತಾ ಇರಲಿಲ್ಲ, ಫುಲ್ಲು ನನಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿ ಹೊಟ್ಟೆ ನೋವೆಲ್ಲ ಬರ್ತಾಯಿತ್ತು. ಅದಕ್ಕೆ ನಾನು ಎದ್ರುಕೊಂಡು ಕುಡಿಯೋದೇ ಬಿಟ್ಬಿಟ್ಟಿದ್ದೆ. ಇವಾಗ ನೋಡೋಣ ಅಂತ ತಿರ್ಗಾ ಕುಡ್ದಿದ್ದಕ್ಕೆ ಮತ್ತೆ ತಿರ್ಗಾ ಅದೇ ಥರ ಆಯಿತು. ಆದರೆ ನಾನು ಏನಾದರೂ ಆಗಲಿ ಅಂತ ಡೈಲಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಇವಾಗ ಏನೂ ಆಗ್ತಾಯಿಲ್ಲ. ಅದೇ ಎಳ್ನೀರು ಕುಡಿತಾ ಇರೋದು ಒಂದು ಚಿಕ್ಕದು ಕ್ಲಿಪ್ ತಗೊಂಡು ಹಾಕಿದ್ದೀನಿ, ನಾನು ಎಳ್ನೀರು ಕುಡಿತಾ ಇರೋದು. ನಿಮಗೂ ಈ ರೀತಿ ಏನಾದರೂ ಆಗಿತ್ತಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗೆ ಏನೂ ಆಗಿಲ್ಲ, ಈ ಎಳ್ನೀರ್ದೇ ಪ್ರಾಬ್ಲಮ್ ಆಗಿದ್ದು. ಮತ್ತು ನಾನು ಮಾಡಿರೋ ನೂಡಲ್ಸು ಕೂಡ ನೀವು ಮಾಡಿ ಟ್ರೈ ಮಾಡಿ ನೋಡಿ, ಹೇಗಿದೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಇದಕ್ಕೆ ಏನು ನೀವು ಕಟ್ ಮಾಡೋಂಗೆ ಇಲ್ಲ, ಬರೀ ಅದು ಸ್ಪಗಿಟಿ ಬೇಯಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಮತ್ತು ಹೋದ್ಸತಿ ಪಾಸ್ತಾ ವಿಡಿಯೋ ಹಾಕಿದ್ನಲ್ಲ, ಅದು ಕೂಡ ಒಂದು ದಿವಸ ರೆಸಿಪಿ ಮಾಡಿ ಹಾಕ್ತೀನಿ. ಅದು ಕೂಡ ಅಷ್ಟೇ ಸಖತ್ತಾಗಿರುತ್ತೆ, ಮಾಡಿ ಹಾಕ್ತೀನಿ.
ನಾನು ಮಾಡಿದ್ದು ನೂಡಲ್ಸ್ ನಿಮ್ಗೆ ಇಷ್ಟ ಆಯ್ತಾ ಅಂತ ನೀವು ಮಾಡ್ಕೊಂಡು ತಿಂದು ನನಗೆ ಕಾಮೆಂಟ್ ಮಾಡಿ ಹೇಳಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಎಳ್ನೀರು ಕುಡ್ದಿದ್ದು ಮತ್ತು ನೂಡಲ್ಸ್ ಮಾಡಿದ್ದು ಹಾಕ್ತೀನಿ, ನೀವು ಹೋಗಿ ನೋಡ್ಕೊಂಡು ಬನ್ನಿ. ನೋಡಿ ಇವಾಗ ಬೆಳಿಗ್ಗೆನೇ, ಇವಾಗ ಟೈಮ್ ಬಂದು 6:30 ಆಗಿದೆ ಅಷ್ಟೇ ಫ್ರೆಂಡ್ಸ್. ನೋಡಿ ಒಳ್ಳೆ ಎಷ್ಟು ಬಿಸಿಲಿದೆ, 6:30ಗೆ ಇಷ್ಟು ಬೆಳಕಾಗಿ ಇವಾಗಲೇ ಇಷ್ಟು ಬಿಸಿಲಿದೆ ನೋಡಿ. ಈ ಸತಿ ಅಂತೂ ತುಂಬ ಅಂದರೆ ತುಂಬ ಬಿಸಿಲಿದೆ. 6:30 ಅಂತಲೇ ಅನಿಸ್ತಾ ಇಲ್ಲ, ಆಗಲೇ 10 ಗಂಟೆ ಆಗಿರೋ ಥರ ಕಾಣಿಸ್ತಾ ಇದೆ. ನನ್ನ ಮಗಳು ಇವಾಗ ಮಲ್ಕೊಂಡಿರೋ ಬೆಡ್ಶೀಟ್ ಎಲ್ಲ ತೆಗೆದು ಮಡಚ್ತಾ ಇದ್ದಾಳೆ. ನಾನಿವಾಗ ನೋಡಿ ಇಲ್ಲಿ ನೂಡಲ್ಸ್ ಮಾಡೋದಕ್ಕೆ ಇದು ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಈ ರೀತಿ ಉದ್ದ ಉದ್ದ ಕಡ್ಡಿ ಇರುತ್ತೆ, ಇದನ್ನು ಬಿಸಿ ನೀರಲ್ಲಿ ಈ ರೀತಿ ನಿಲ್ಲಿಸ್ಬೇಕು. ಬೆಂದಾಗ ಅದು ಒಳಗಡೆ ಹೋಗುತ್ತೆ ಫುಲ್ಲು. ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ, ಇದು ಬೇಗನೆ ಬೇಯೋದಿಲ್ಲ. ಮತ್ತು ಈ ಕಡೆ ಸಾಂಬಾರು ಕೂಡ ನನ್ನ ಮಗ ಮಾಡಿದ ಸಾಂಬಾರು ಇದು. ತರಕಾರಿ ಬೀನ್ಸ್, ಆಲೂಗಡ್ಡೆ, ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದಾನೆ. ಆ ಸಾಂಬಾರನ್ನೇ ಇವಾಗ ಬಿಸಿ ಮಾಡ್ತಾಯಿದ್ದೀನಿ, ಮಧ್ಯಾಹ್ನಕ್ಕಾಗುತ್ತೆ ಅಂತ. ಇವಾಗ ಅವರು ಟಿಫನ್ಗೆ, ಮಕ್ಕಳ ಟಿಫನ್ಗೆ ನಾನಿಲ್ಲಿ ನೂಡಲ್ಸ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಮಾಡಿ ಟಿಫನ್ಗೆ ಹಾಕಿ ಕಳಿಸ್ಬೋದು, ಆ ರೀತಿ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಆದರೆ ಇದನ್ನು ಬೇಯಿಸೋದೇ ಸ್ವಲ್ಪ ಲೇಟ್ ಆಗುತ್ತೆ, ಇದು ಬೇಗ ಬೇಯೋದಿಲ್ಲ. ಸ್ವಲ್ಪ ನೀವು ಟಿಫನ್ ಮಾಡೋಕ್ಕೆ ಈ ತರಕಾರಿ ಹಚ್ಚೋ ಟೈಮೆಲ್ಲ ಉಳಿಯುತ್ತೆ, ಆ ಟೈಮಲ್ಲಿ ಇದನ್ನು ಬೇಯಿಸ್ಕೋಬೋದು. ಇವಾಗ ಸ್ವಲ್ಪನೇ ನೋಡಿ ಇದು ಒಳಗಡೆ ಹೋಗ್ತಾ ಇದೆ. ಇದನ್ನು ಬೇಯಿಸೊಂದು ಇಟ್ಕೊಂಡ್ರೆ ಸಾಕು, ಪಟ್ಟಂತ ಮಾಡ್ಬೋದು. ಆಮೇಲೆ ಇಷ್ಟು ಪಾತ್ರೆ ಇದೆ ನೋಡಿ, ಪಾತ್ರೆ ಬೇರೆ ತೊಳಿಬೇಕು. ಇವಾಗ ಹಾಸಿಗೆ ಎಲ್ಲ ತೆಗೆದು ನನ್ನ ಮಗಳೆಲ್ಲ ಎತ್ತಿಡ್ತಾ ಇದ್ದಾಳೆ. ಈ ರೀತಿ ನೆಲದ ಮೇಲೆ ಮಲ್ಕೊಂಡ್ರೆ ಸ್ವಲ್ಪ ಸೆಕೆಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಟೈಮ್ ನೋಡಿ ಇವಾಗ 6:45 ಆಗಿದೆ. ಎಷ್ಟು ಬಿಸಿಲಿದೆ, ಎಷ್ಟು ಸೆಕೆ ಆಗುತ್ತೆ ಅಂದರೆ ಫ್ರೆಂಡ್ಸ್, ನಮ್ಮನೇಲಂತೂ ಫ್ಯಾನ್ ಆಫೇ ಮಾಡ್ತಾಯಿಲ್ಲ, ಓಡ್ತಾನೆ ಇದೆ 24/7. ಅಷ್ಟು ಸೆಕೆ ಆಗ್ತಾಯಿದೆ ನೋಡಿ. ಸ್ವಲ್ಪನೇ ಇವಾಗ ಹೋಗ್ತಾ ಇದೆ ಒಳಗಡೆ ನೋಡಿ. ಇವಾಗ ಫುಲ್ ಹೋಗ್ಬಿಡ್ತು. ಈ ರೀತಿ ಅದೇನೇ ಹೋಗುತ್ತೆ, ನಾವು ಅದನ್ನು ಮುರಿಬಾರ್ದು. ಅದೇನೇ ಬೆಂದು ಸ್ವಲ್ಪ ಸಾಫ್ಟಾಗಿ ಅದೇನೇ ಒಳಗಡೆ ಮುಳುಗೋಗುತ್ತೆ. ಸಾಫ್ಟಾಗಿ ಇದನ್ನು ಬೇಯಿಸ್ಕೋಬೇಕು, ಇದು ಮುರಿಬಾರ್ದು. ಆಮೇಲೆ ಇದೆಷ್ಟೇ ನೀವು ಬೇಯಿಸಿದ್ರೂ ಕೂಡ ಅಷ್ಟೇ ಕಟ್ಟಾಗೋದಿಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ನೂಡಲ್ಸು. ನೀವು ಇದನ್ನು ತರಕಾರಿ ಹಾಕಿ ಕೂಡ ಮಾಡ್ಕೋಬೋದು. ನಾನಿವಾಗ ಟೇಸ್ಟ್ಗೆ ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ, ನೀವು ತರಕಾರಿ ಕೂಡ ಇದಕ್ಕೆ ಹಾಕಿ ಮಾಡ್ಬೋದು. ನಾನೇನು ಹಾಕೋದಿಲ್ಲ, ಸಿಂಪಲ್ಲಾಗಿ ಮಾಡ್ತೀನಿ ನೋಡಿ. ಇಲ್ಲಿ ಹಾಕಿರೋದೆಲ್ಲ ಸ್ಕಿಪ್ ಆಗಿಬಿಟ್ಟಿದೆ. ಏನಿಲ್ಲ ಫ್ರೆಂಡ್ಸ್, ಮನೆಯಲ್ಲಿ ಕೆಚಪ್ ಒಂದಿದ್ರೆ ಸಾಕು. ಕೆಚಪ್ಪು, ಸೋಯಾ ಸಾಸು, ಮಯೋನೀಸು ಇದಿಷ್ಟು ಹಾಕಿದ್ದೀನಿ ನಾನಿಲ್ಲಿ. 1 ಬಟ್ಲು ಕೆಚಪ್ ಹಾಕಿದ್ದೀನಿ, 1 ಸ್ಪೂನು ಸೋಯಾ ಸಾಸ್ ಹಾಕಿದ್ದೀನಿ, 2 ಸ್ಪೂನ್ ಮಯೋನೀಸ್ ಹಾಕಿದ್ದೀನಿ. ಇದಿನ್ನೂ ಈ ಕಡೆ ಬೇಯಿಸ್ತಾ ಇದ್ದೀನಿ ನೋಡಿ. ಇದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬೇಕು, ಇನ್ನೇನು ಬೇಯ್ತಾ ಆಯ್ತಿದು. ಅದಾಗೋ ಅಷ್ಟರಲ್ಲಿ ಇಲ್ಲಿ 1-2 ಸ್ಪೂನ್ ಎಣ್ಣೆ ಮತ್ತು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡು 1 ಬಟ್ಲು ಕೆಚಪ್ಪು, ನೀವು ಕೆಚಪ್ ಇದ್ದರೆ ಸಾಕು, ಎಲ್ಲರ ಮನೆಯಲ್ಲೂ ಇವಾಗ ಕೆಚಪ್ ಇದ್ದೇ ಇರುತ್ತೆ. 1 ಬಟ್ಲು ಸ್ಪೈಸಿದು ಬರುತ್ತಲ್ಲ ಇವಾಗ, ಆ ಕೆಚಪ್ ತೊಗೊಂಡ್ರೆ ಅದರಲ್ಲೇ ಉಪ್ಪು ಖಾರ ಎಲ್ಲ ಇರುತ್ತೆ, ನೀವು ಏನೂ ಹಾಕೋಂಗಿಲ್ಲ ಎಕ್ಸ್ಟ್ರಾ. ನೂಡಲ್ಸ್ ಬೇಯಿಸೋವಾಗ ಮಾತ್ರ ಅದಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಇವಾಗ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡ್ದಾದ್ಮೇಲೆ 1 ಬೌಲ್ ಕೆಚಪ್ಪು, 1 ಸ್ಪೂನ್ ಸೋಯಾ ಸಾಸ್ ಹಾಕಬೇಕು. ಸೋಯಾ ಸಾಸು ಜಾಸ್ತಿ ಹಾಕ್ಕೋಬಾರ್ದು, ಜಾಸ್ತಿ ಹಾಕಿದ್ರೆ ಹುಳಿ ಬಂದುಬಿಡುತ್ತೆ, ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ 1-2 ಸ್ಪೂನ್ ಮಯೋನೀಸ್ ಹಾಕ್ಕೋಬೇಕು. ನೀವು ಯಾವುದಾದ್ರೂ ಮಯೋನೀಸ್ ತೊಗೋಬೋದು, ವೆಜ್ದಾದರೂ ತೊಗೋಬೋದು, ಎಗ್ಗಾದರೂ ತೊಗೋಬೋದು, ಇಲ್ಲಾಂದರೆ ವೆಜಿಟೇಬಲ್ಸ್ದಾದರೂ ತೊಗೋಬೋದು. ಯಾವುದಾದ್ರೂ ಮಯೋನೀಸ್ ತೊಗೊಂಡು 2 ಸ್ಪೂನ್ ಮಯೋನೀಸ್ ಹಾಕಿ ಅದನ್ನು 3 ಮಿಕ್ಸ್ ಮಾಡಿ, ಆಮೇಲೆ ಇವಾಗ ನೋಡಿ ಬೇಯಿಸ್ಕೊಂಡಿರೋ ನೂಡಲ್ಸ್ನೆಲ್ಲ ಇವಾಗ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ಲಾಗಿ ಮಾಡೋದು, ನೀವು ಏನೂ ಹಾಕೋಂಗಿಲ್ಲ ಇದಕ್ಕೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದು ಸತಿ ಮಾಡ್ಕೊಂಡು ತಿನ್ನಿ ನೋಡಿ, ಎಷ್ಟು ಫಾಸ್ಟಾಗಿ ಸಿಂಪಲ್ಲಾಗಿ ನೂಡಲ್ಸ್ ಮಾಡ್ಕೋಬೋದು. ಆಮೇಲೆ ಇದರಲ್ಲಿ ಏನಂದರೆ ಇದು ಕಟ್ಟಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೂಡಲ್ಸ್ ಫ್ರೆಂಡ್ಸ್. ಇದು
ತುಂಬ ಚೆನ್ನಾಗಿರುತ್ತೆ. ಇದ್ರ ಹೆಸರು ಸ್ಪಗೀಟಿ ಅಂತ. ನೀವು ಕೂಡ ತಗೊಂಡು ಮಾಡಿ ನೋಡಿ. ಇವಾಗ ಇದು ರೆಡಿ ಆಯಿತು. ಇದನ್ನೇನು ಸ್ಟವ್ ಹಚ್ಚಿ ನೀವೇನು ಜಾಸ್ತಿ ಹೊತ್ತು ಉರಿಬೇಕು ಅಂತ ಏನಿಲ್ಲ. ಮಯೋನೀಸ್ ಎಲ್ಲ ಹಾಕಿ ಎಲ್ಲ ಮೂರೂ ಮಿಕ್ಸ್ ಆದಮೇಲೆ ಆಫ್ ಮಾಡಿದ್ರೆ ಸಾಕು. ನೋಡಿ ಇವಾಗ ಎಷ್ಟು ಸಖತ್ತಾಗಿ ಕ್ರೀಮಿಯಾಗಿ ಬಂದಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ. ನೀವು ಮಾಡಿ. ಮತ್ತು ನನ್ನ ಮಗಳಿಗೆ ಈ ರೀತಿ ತಲೆ ಬಾಚಿದ್ದೀನಿ ಜಿಗ್ಜ್ಯಾಗಲ್ಲಿ. ಇವಾಗ ನೋಡಿ ನಾನಿಲ್ಲಿ ಎಳ್ನೀರು ಕುಡಿತಾ ಇದ್ದೀನಿ. ಇದು ಎಸ್ಟರ್ಡೇದು ಮಧ್ಯಾಹ್ನ ಅಷ್ಟು ಬಿಸಿಲಿದೆ, ಅದಕ್ಕೋಸ್ಕರ ನಾನು ಎಳ್ನೀರು ಕುಡಿತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟೇ. ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದವರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಚಿಕ್ಕದಾಗಿ ಮಾಡಿದ್ದೀನಿ. ಇದು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಮತ್ತು ಯಾವ ವಿಡಿಯೋ ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್. ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.